ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಅಡ್ವರ್ಸ್ ಪೊಸಿಷನ್ಗೆ ಸಂಬಂಧಿಸಿದಂತೆ ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಿಜವಾದ ಓನರ್ ಯಾವ ರೀತಿ ಫೈಟ್ ಮಾಡಬೇಕು, ಏನೆಲ್ಲ ಕ್ರಮವನ್ನು ತಗೊಳ್ಬೇಕು, ಹಾಗೆ ಸ್ವಾಧೀನದಲ್ಲಿ ಇರುವಂಥವರು ಏನೆಲ್ಲ ಮಾಡಬೇಕು, ಅಡ್ವರ್ಸ್ ಪೊಸಿಷನ್ ಕ್ಲೇಮ್ಗೆ ಏನೆಲ್ಲ ಷರತ್ತುಗಳನ್ನು ಪೂರೈಸಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಬೇರೆ ಬೇರೆ ರೀತಿಯ ಪರಿಹಾರಕ್ಕಾಗಿ ಕೋರ್ಟ್ ಮೆಟ್ಟಿಲಿರ್ತಾರೆ. ನಿಮ್ಮ ಆಸ್ತಿಯನ್ನ ಯಾರು ಅತಿಕ್ರಮಣ ಮಾಡಿರ್ತಾರೆ ಅಥವಾ ತೊಂದರೆ ಕೊಡ್ತಾ ಇರ್ತಾರೆ, ಅತಿಕ್ರಮ ಪ್ರವೇಶವನ್ನ ಮಾಡ್ತಾ ಇರ್ತಾರೆ. ನೀವು ಓನರ್ ಅಲ್ವೇ ಅಲ್ಲ, ಇದು ನಮ್ಮ ಆಸ್ತಿ ಅಂತ ಹೇಳಿ ಯಾರೋ ಬಂದು ನಿಮಗೆ ತೊಂದರೆ ಕೊಡ್ತಾ ಇದ್ದಾಗ ನೀವು ಇಂಜಂಕ್ಷನ್ ಸೂಟನ್ನು ಫೈಲ್ ಮಾಡಬೇಕು. ಡಿಕ್ಲರೇಷನ್ ಸೂಟನ್ನು ಫೈಲ್ ಮಾಡೋದಲ್ಲ, ಇಂಜಂಕ್ಷನ್ ಸೂಟನ್ನು ಫೈಲ್ ಮಾಡಬೇಕಾಗತ್ತೆ. ನೀವು ನಿಮ್ಮ ಆಸ್ತಿಯ ಸ್ವಾಧೀನ ಹೊಂದಿದ್ದೀರಾ ಅಂತಿದ್ದಾಗ ಒಂದು ರೀತಿ ಆಗುತ್ತೆ, ನೀವು ನಿಮ್ಮ ಆಸ್ತಿಯ ಸ್ವಾಧೀನದಲ್ಲಿ ಇಲ್ಲ ಅಂತಿದ್ದಾಗ ಮತ್ತೊಂದು ರೀತಿಯಾಗಿ ಇರುತ್ತೆ. ಅಂದರೆ ಎರಡು ರೀತಿಯಲ್ಲಿ. ಸೊ ನೀವು ಸ್ವಾಧೀನದಲ್ಲಿ ಇದ್ದಾಗ ಒಂದು ರೀತಿ ಕೇಸು, ಸ್ವಾಧೀನದಲ್ಲಿ ಇಲ್ಲದೆ ಇದ್ದಾಗ ಒಂದು ರೀತಿ ಕೇಸನ್ನು ಹಾಕಬೇಕು. ಆದರೆ ಆಸ್ತಿಯ ಮೇಲೆ ದಾವೆಯನ್ನು ಹೂಡ್ತೀರಾ, ನಿಮ್ಮದೇ ಆಸ್ತಿಯನ್ನು ಪಡೆದುಕೊಳ್ಳೋದಕ್ಕೆ ದಾವೆಯನ್ನು ಹಾಕಿದಾಗ ನೀವು ಸ್ವಾಧೀನದಲ್ಲಿ ಇದ್ದೀರಿ ಅಂತಾನೆ ಹೇಳ್ಕೊಂಡು ಹೋಗಬೇಕಾಗತ್ತೆ. ಅಂದರೆ ನೀವು ಸ್ವಾಧೀನದಲ್ಲಿ ಇಲ್ಲದೆ ಇದ್ರೂ ಕೂಡ ನೀವೇ ಸ್ವಾಧೀನದಲ್ಲಿ ಇದ್ದೀರಾ ಅಂತ ಹೇಳ್ಕೊಂಡು ಹೋಗಬೇಕು. ನೀವು ಒಂದು ಆಸ್ತಿಯ ಮಾಲೀಕರಾಗಿರ್ತೀರಾ, ಎಲ್ಲ ದಾಖಲೆಗಳು ಕೂಡ ನಿಮ್ಮ ಹೆಸರಲ್ಲಿರುತ್ತೆ. ಆದರೆ ಜಾಗದಲ್ಲಿ ಬೇರೆಯವರು ಇರ್ತಾರೆ. ಆಗ ಕೋರ್ಟ್ಗೆ ನೀವು ಇಂಜಂಕ್ಷನ್ ಸೂಟನ್ನು ಫೈಲ್ ಮಾಡಬೇಕಾಗತ್ತೆ. ಇದು ನನ್ನದೇ ಪ್ರಾಪರ್ಟಿ, ನಾನೇ ಓನರ್, ದಾಖಲೆಗಳೆಲ್ಲ ನನ್ನ ಹೆಸರಲ್ಲೇ ಇದೆ, ನನಗೆ ಈ ರೀತಿಯಾಗಿ ಆಸ್ತಿ ಬಂದಿದೆ. ಅಂದರೆ ಪಿತ್ರಾರ್ಜಿತವಾಗೋ ಅಥವಾ ಪಾರ್ಟಿಷನ್ ಮೂಲಕನೋ, ಖರೀದಿಯಿಂದಾನೋ, ವಿಲ್ಲಿಂದಾನೋ ಅಥವಾ ದಾನದಿಂದಾನೋ ಅಂತ ಕಾಣಿಸಿ ಈ ಆಸ್ತಿಗೆ ಪ್ರತಿವಾದಿ ಅತಿಕ್ರಮ ಪ್ರವೇಶವನ್ನು ಮಾಡಿ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ಇಂಜಂಕ್ಷನ್ ಸೂಟನ್ನು ಹಾಕಬೇಕಾಗತ್ತೆ. ನಿಮ್ಮ ದಾಖಲೆಗಳೆಲ್ಲ ನಿಮ್ಮ ಹೆಸರಲ್ಲಿರೋದನ್ನು ಕೋರ್ಟ್ಗೆ ಕೊಟ್ಟು ಆರ್ಡರ್ 39 ರೂಲ್ 1 ಮತ್ತು 2 ಕೆಳಗೆ ಅಪ್ಲಿಕೇಶನನ್ನು ಹಾಕಿ ಟೆಂಪ್ರರಿ ಇಂಜಂಕ್ಷನನ್ನು ಕೇಳಬೇಕು. ಆಗ ಕೋರ್ಟ್ ಸರಿಯಾಗಿ ಪರಿಶೀಲಿಸಿ ನಿಮ್ಮ ದಾಖಲೆ ನಿಮ್ಮ ಹೆಸರಲ್ಲಿ ಇರೋದ್ರಿಂದ ಮತ್ತು ಟ್ಯಾಕ್ಸನ್ನು ನೀವೇ ಕಟ್ಟಿರೋದ್ರಿಂದ ಟೆಂಪ್ರರಿ ಇಂಜಂಕ್ಷನನ್ನು ಕೊಡುತ್ತೆ. ಆ ಟೆಂಪ್ರರಿ ಇಂಜಂಕ್ಷನ್ ಸಿಕ್ಕಿದ ಕೂಡಲೇ ನೀವು ಸ್ವಾಧೀನಕ್ಕೆ ಹೋಗ್ಬಿಡಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋರ್ಟ್ ಆರ್ಡರ್ ಇರುತ್ತೆ, ಅದರ ಪ್ರಕಾರ ಸ್ವಾಧೀನಕ್ಕೆ ಹೋಗ್ಬಿಡಬೇಕು. ನೆಕ್ಸ್ಟು ದಾವೆ ಮುಂದುವರಿತಾ ಹೋಗುತ್ತೆ. ಆಗ ಸ್ವಾಧೀನದಲ್ಲಿ ನೀವೇ ಇದ್ದೀರಾ, ಈಗಲೂ ನೀವೇ ಇದ್ದೀರಾ, ಮೊದಲಿಂದನೂ ನೀವೇ ಇದ್ದೀರಾ ಅಂತಲೇ ಹೇಳ್ತಾ ಹೋಗಬೇಕು. ಈಗ ನೀವು ಸ್ವಾಧೀನಕ್ಕೆ ಹೋದ್ಮೇಲೆ ಫೋಟೋ ವಿಡಿಯೋ ಎಲ್ಲವನ್ನ ಕೂಡ ಮಾಡಿಟ್ಕೊಂಡು ಕೋರ್ಟ್ಗೆ ಕೊಡಬೇಕಾಗತ್ತೆ. ಒಟ್ಟಿನಲ್ಲಿ ಸ್ವಾಧೀನದಲ್ಲಿ ನೀವಿಲ್ಲ ಅಂತ ಮಾತ್ರ ಹೇಳಬಾರ್ದು. ಇದು ವಾದಿ ಪರವಾಗಿ ಹೇಳ್ತಾ ಇರುವಂಥದ್ದು. ಅಂದರೆ ಯಾರು ಓನರ್ ಇರ್ತಾರಲ್ವ, ಪ್ರಾಪರ್ಟಿ ಓನರ್ ಯಾರು ಇರ್ತಾರೆ ಅವರ ಪರವಾಗಿ ನಾನು ಹೇಳ್ತಾ ಇರುವಂಥದ್ದು. ಅವರು ತಮ್ಮ ಪ್ರಾಪರ್ಟಿಯನ್ನು ಉಳಿಸ್ಕೊಳ್ಳೋದಕ್ಕೆ, ಅಂದರೆ ಅತಿಕ್ರಮವಾಗಿ ಯಾರಾದರೂ ಪ್ರವೇಶ ಮಾಡಿ ಸ್ವಾಧೀನದಲ್ಲಿ ಇರುವಂಥವ್ರನ್ನ ಬಿಡಿಸ್ಲಿಕ್ಕೋಸ್ಕರ ಇದು ವಾದಿ ಮಾಡುವಂತಹ ಕೆಲಸ. ಅಂದರೆ ಈಗ 12 ವರ್ಷ ಆಗಿ ಹೋಗಿರುತ್ತೆ ಅಥವಾ ಅಪೋಸಿಟ್ ಪಾರ್ಟಿ 12 ವರ್ಷದಿಂದ ನಾವೇ ಇದ್ದೀವಿ ಅಂತ ಸುಳ್ಳು ಹೇಳ್ತಾ ಇರ್ತಾನೆ. ಆಗ ನಿಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಟೆಂಪ್ರರಿ ಇಂಜಂಕ್ಷನನ್ನು ಆಧಾರವಾಗಿ ಇಟ್ಕೊಂಡು ಸ್ಟ್ರಾಂಗ್ ಆಗಿ ನಾವೇ ಸ್ವಾಧೀನದಲ್ಲಿ ಇದ್ದೀವಿ ಅಂತಾನೆ ಹೇಳ್ತಾ ಹೋಗಬೇಕಾಗತ್ತೆ. ಆ ರೀತಿಯಾಗಿ ಸ್ಟ್ರಾಂಗ್ ಆಗಿ ನಾವೇ ಸ್ವಾಧೀನದಲ್ಲಿ ಇದ್ದೀವಿ ಅಂತ ಪ್ರೂವ್ ಮಾಡಿದಾಗ ಪರ್ಮನೆಂಟ್ ಇಂಜಂಕ್ಷನ್ ನಿಮಗೆ ಸಿಗುತ್ತೆ. ಬಟ್ ಡಿಕ್ಲರೇಷನ್ ಸೂಟ್ ಏನಾದರೂ ಹಾಕಿದರೆ ಆಗ ನೀವು ಸ್ವಾಧೀನದಲ್ಲಿ ನೀವು ಇಲ್ಲ ಅಂತ ಒಪ್ಕೊಂಡು ಸ್ವಾಧೀನದಲ್ಲಿ ಇರೋರನ್ನ ಬಿಡಿಸ್ಕೊಡ್ಲಿಕ್ಕೆ ದಾವ ಹಾಕೋದು. ಅದು ಹಾಕುವಂತಹ ಸಂದರ್ಭ ಯಾವಾಗ ಬರುತ್ತೆ ಅಂದರೆ, ತುಂಬ ವರ್ಷದಿಂದ ಪ್ರತಿವಾದಿ ಅದೇ ಜಾಗದಲ್ಲಿ ಮನೆ ಕಟ್ಕೊಂಡಿರ್ತಾನೆ ಅಥವಾ ಅಕ್ಕಪಕ್ಕದವರೆಲ್ಲ ಪ್ರತಿವಾದಿ ಪರವಾಗಿ ಸಾಕ್ಷಿಯನ್ನು ಹೇಳ್ತಾರೆ. 12 ವರ್ಷಕ್ಕಿಂತ ಹೆಚ್ಚು ವರ್ಷದಿಂದ ಅವನು ಅಲ್ಲೇ ಇದ್ದಾನೆ ಅಂತಾನೋ ಅಥವಾ ಅಲ್ಲೇ ಬೆಳೆಗಳನ್ನು ಬೆಳೀತಾ ಇದ್ದಾನೆ ಅಂತಾನೋ, ಅನುಭೋಗದಾರ ಅವನೇ ಅಂಥೇಳಿ ಈಗ ವಿದ್ಯುತ್ ಕನೆಕ್ಷನನ್ನು ತೊಗೊಂಡಿರ್ತಾನೆ ಅಥವಾ ಬೋರ್ ಹೊಡೆಸ್ಕೊಂಡಿರ್ತಾನೆ ಅದೇ ಜಾಗದಲ್ಲಿ, ಅದೆಲ್ಲ ಅವನ ಹೆಸರಲ್ಲೇ ಇರೋದ್ರಿಂದ ಆಗ ಜಾಗವನ್ನು ಬಿಡಿಸ್ಕೊಳ್ಳಿಕ್ಕೆ ನೀವು ಡಿಕ್ಲರೇಷನ್ ಸೂಟನ್ನು ಹಾಕಲೇಬೇಕಾಗತ್ತೆ. ಅದು ತುಂಬ ವರ್ಷಗಳ ಕಾಲ ನಡೆದು ಎರಡೂ ಪಾರ್ಟಿಗಳ ಹೇಳಿಕೆ, ದಾಖಲೆ, ವಾದ ವಿವಾದಗಳನ್ನು ಆಲಿಸಿ ಕೋರ್ಟ್ ಒಂದು ಆದೇಶವನ್ನು ನೀಡುತ್ತೆ. ಡಿಕ್ಲರೇಷನ್ ಸೂಟನ್ನು ಹಾಕಿದರೆ ನೀವೇ ಸ್ವಾಧೀನದಲ್ಲಿ ಇದ್ದೀರಾ ಅಂತ ಪ್ರೂವ್ ಮಾಡಬೇಕಾಗತ್ತೆ.
ಪ್ರೂವ್ ಮಾಡಿ ನಿಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಬೇಕಾಗತ್ತೆ. ಈಗ ಪ್ರತಿವಾದಿ ಪರವಾಗಿ ಹೇಳಬೇಕು ಅಂದರೆ ಅಡ್ವರ್ಸ್ ಪೊಸಿಷನನ್ನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ 12 ವರ್ಷಕ್ಕಿಂತ ಹೆಚ್ಚಾಗಿ ಒಂದು ಜಾಗದಲ್ಲಿದ್ದು ಅದನ್ನೇ ನಂಬಿ ಬದುಕ್ತಾ ಇದ್ದರೆ ಆಗ ನಿಮ್ಮ ಸ್ವಾಧೀನವನ್ನು ಬಿಡಿಸ್ಲಿಕ್ಕೆ ಓನರ್ ದಾವೆಯನ್ನು ಹೂಡಿದಾಗ ನೀವು 12 ವರ್ಷಕ್ಕಿಂತ ಜಾಸ್ತಿ ವರ್ಷಗಳ ಕಾಲ ಆ ಜಾಗದಲ್ಲಿ ಇದ್ದೀನಿ ಅಂತ ಪ್ರೂವ್ ಮಾಡ್ಕೋತಾ ಹೋಗಬೇಕು. ಈ ಅಡ್ವರ್ಸ್ ಪೊಸಿಷನ್ನಲ್ಲಿ ನೀವು ಕೇಸ್ ಹಾಕೋದಿರಲ್ಲ, ನಿಮ್ಮನ್ನ ಜಾಗದಿಂದ ಬಿಡಿಸ್ಲಿಕ್ಕೋಸ್ಕರ ಓನರ್ ಕೇಸನ್ನು ಹಾಕಿದಾಗ ನೀವು ನಿಮ್ಮ ಸ್ವಾಧೀನತೆಯನ್ನು ಪ್ರೂವ್ ಮಾಡ್ಕೊಳ್ಳೋದಿರುತ್ತೆ. ಕೋರ್ಟ್ ಮುಂದೆ ನೀವು ಹೇಳಬೇಕಾಗತ್ತೆ 12 ವರ್ಷಕ್ಕಿಂತ ಜಾಸ್ತಿ ವರ್ಷಗಳ ಕಾಲ ಆ ಜಾಗದಲ್ಲಿ ಇದ್ದೀನಿ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನನ್ನ ಹತ್ರ ಇದೆ, ಅದಕ್ಕಾಗಿ ಪ್ರತಿಕೂಲ ಸ್ವಾಧೀನತೆಯ ಮಾಲೀಕತ್ವವನ್ನು ಹೊಂದಿದ್ದೀನಿ ಅಂತ ಡಿಕ್ಲೇರ್ ಮಾಡಿ ಅಂತ ಕೋರ್ಟ್ ಮುಂದೆ ಕೇಳ್ಕೋಬೇಕಾಗತ್ತೆ. ಈಗ ಬೇರೆ ಸೂಟ್ಗಳನ್ನು ಫೈಲ್ ಮಾಡಿದಾಗ ಕೂಡ ನೀವು ಸ್ವಾಧೀನದಲ್ಲಿ ಇರುವಂಥದ್ದನ್ನು ಕೋರ್ಟ್ ಗಮನಕ್ಕೆ ತಂದುಬಿಡಬೇಕು. ಈಗ ಡಿಕ್ಲರೇಷನ್ ಸೂಟನ್ನೇ ಹಾಕಿರಲಿ ಅಥವಾ ಇಂಜಂಕ್ಷನ್ ಸೂಟನ್ನೇ ಆಗಿರಲಿ ಅಥವಾ ಪಾರ್ಟಿಷನ್ ಸೂಟನ್ನು ಹಾಕಿರಲಿ, ಆವಾಗ ನಿಮ್ಮನ್ನೇನಾದರೂ ಪಾರ್ಟಿ ಮಾಡಿದರೆ ಅಂದರೆ ನೀವು ಕುಟುಂಬದ ಆಸ್ತಿಯಲ್ಲಿ ಅಡ್ವರ್ಸ್ ಪೊಸಿಷನ್ ಕ್ಲೇಮ್ ಆಗೋದಿಲ್ಲ, ಬಟ್ ನೀವು ಈಗ ಆ ಪ್ರಾಪರ್ಟಿಯಲ್ಲಿ ತುಂಬ ವರ್ಷಗಳ ಕಾಲ ಇದ್ದಾಗ ಯಾರ್ದೋ ಪಾರ್ಟಿಷನ್ ಸೂಟಲ್ಲಿ ನಿಮ್ಮನ್ನು ಬಿಡಿಸ್ಲಿಕ್ಕೋಸ್ಕರ ನೀವು ಸ್ವಾಧೀನದಲ್ಲಿ ಇದ್ದೀರಾ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಪಾರ್ಟಿ ಮಾಡಿದರೆ ಆಗ ನೀವು 12 ವರ್ಷಕ್ಕಿಂತ ಜಾಸ್ತಿ ವರ್ಷ ನಾನು ಅದೇ ಜಾಗದಲ್ಲಿದ್ದೀನಿ ಅಂತ ಪ್ರೂವ್ ಮಾಡಿ ಕೋರ್ಟ್ಗೆ ನೀವು ಕೋರ್ಟ್ ಗಮನಕ್ಕೆ ತರಬೇಕು. 12 ವರ್ಷಕ್ಕಿಂತ ಜಾಸ್ತಿ ನಾನು ಆ ಜಾಗದಲ್ಲಿದ್ದೀನಿ ಅಂತ ಹೇಳಿ. 12 ವರ್ಷ ಅಥವಾ 15 ವರ್ಷನೋ 20 ವರ್ಷನೋ 30 ವರ್ಷದಿಂದ ಒಂದು ಜಾಗದಲ್ಲಿ ಇದ್ದೀರಾ ಅಂತಂದರೆ ಅದನ್ನೇ ನಂಬಿ ಬದುಕ್ತಾ ಇದ್ದೀರಾ ಅಂತಿದ್ದಾಗ ಅಡ್ವರ್ಸ್ ಪೊಸಿಷನನ್ನು ಕ್ಲೇಮ್ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದಿಷ್ಟು ಕಂಡೀಷನ್ ಕೂಡ ಇರುತ್ತೆ. ಅದೇನು ಅಂತ ನೋಡೋದಾದರೆ ಅಡ್ವರ್ಸ್ ಪೊಸಿಷನ್ ಇಸ್ ಎ ಲೀಗಲ್ ಕಾನ್ಸೆಪ್ಟ್. ಕೆಲವು ಷರತ್ತುಗಳನ್ನು ಪೂರೈಸಿದರೆ ಇನ್ನೊಬ್ಬ ವ್ಯಕ್ತಿಯ ಭೂಮಿಯ ಮಾಲೀಕತ್ವವನ್ನು ಪಡೆಯೋದಕ್ಕೆ ಅನುಮತಿಸುತ್ತೆ. ಆ ಕಂಡೀಷನ್ಗಳು ಅಂದರೆ ಮೊದಲನೇದಾಗಿ ನೀವು ಬೇರೆಯವರ ಆಸ್ತಿಯನ್ನು ವಶಪಡಿಸಿಕೊಂಡು ಬಹಿರಂಗವಾಗಿ ಅಂದರೆ ಮುಕ್ತವಾಗಿ ಬಳಸ್ತಾ ಇರಬೇಕು. ನೀವು ಆಸ್ತಿಯನ್ನು ಉಪಯೋಗಿಸ್ತಾ ಇದ್ದರೂ ಕೂಡ ಆ ಆಸ್ತಿಯ ನಿಜವಾದ ಮಾಲೀಕ ಸುಮ್ಮನೆ ಇರಬೇಕು. ನೀವು ಆಸ್ತಿಯನ್ನು ಉಪಯೋಗಿಸ್ತಾ ಇರೋದನ್ನು ತಡೆಯಬಾರದು, ಕ್ವಶನ್ ಮಾಡಬಾರ್ದು ಮತ್ತು ನೀವು ನಿಮ್ಮದಲ್ಲದ ಆಸ್ತಿಯನ್ನು ಉಪಯೋಗಿಸ್ತಾ ಅನುಭೋಗದಲ್ಲಿ ಇರೋದು ಎಲ್ರಿಗೂ ಕೂಡ ಕಾಣಿಸ್ತಾ ಇರಬೇಕು. ಅಂದರೆ ನಿಮ್ಮ ಆಸ್ತಿಯನ್ನು ಅನುಭವಿಸ್ತಾ ಇರೋದು ಅಲ್ಲಿ ಇರುವಂಥವರಿಗೆ ಕಾಣಿಸ್ತಾ ಇರಬೇಕು. ಎರಡನೆಯದಾಗಿ ನೀವು ಅಗ್ರಿಕಲ್ಚರ್ ಲ್ಯಾಂಡನ್ನ ಬಳಸ್ತಾ ಇದ್ದೀರಾ ಅಂದರೆ ನಿರಂತರವಾಗಿ 12 ವರ್ಷಗಳ ಕಾಲ ಸಾಗುವಳಿಯನ್ನು ಮಾಡ್ತಾ ಇರಬೇಕು. 1 ವರ್ಷ ಮಾಡೋದು, ನೆಕ್ಸ್ಟ್ 2 ವರ್ಷ ಬಿಟ್ಬಿಡೋದು, ಅಥವಾ ನಿಜವಾದ ಮಾಲೀಕ 2 ವರ್ಷ ಮಾಡೋದು, ಆಮೇಲೆ ಮತ್ತೆ ನೀವು ಬೆಳೆಯನ್ನು ಬೆಳೀತಾ ಇರೋದು, ಆ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ನಿರಂತರವಾಗಿ 12 ವರ್ಷಗಳ ಕಾಲ ಯಾರ ಅಡೆತಡೆ ಇಲ್ಲದೇನೆ ಸಾಗುವಳಿಯನ್ನು ಮಾಡ್ತಾ ಇರಬೇಕು. ಮೂರನೆಯದಾಗಿ ನೀವು ಸ್ವಾಧೀನದಲ್ಲಿರುವಂತಹ ಭೂಮಿಯನ್ನು ಬಳಸ್ತಾ ಇರೋದು ಮಾಲೀಕನಿಗೆ ಗೊತ್ತಿರಬೇಕು, ಆದರೆ ಅವನು ಅಡೆತಡೆಯನ್ನು ಮಾಡಿರಬಾರ್ದು. ನೀವು ಸಾಗುವಳಿ ಮಾಡ್ತಾ ಇದ್ರೂ ಕೂಡ ಅವನು ಸುಮ್ಮನಿರಬೇಕು, ಅಡೆತಡೆ ಮಾಡ್ದೇ ಸುಮ್ಮನಿರಬೇಕಾಗತ್ತೆ. ಈ ತುಂಬ ಜನ ಅಂದ್ಕೊಂಡ್ಬಿಡ್ತಾರೆ ಬಾಡಿಗೆಗೆ 12 ವರ್ಷ ಇದ್ದರೆ ಆ ಆಸ್ತಿಯನ್ನು ನಾವು ಮಾಡ್ಕೋಬೋದಾ ಅಂತ. ಖಂಡಿತ ಬರೋದಿಲ್ಲ. ಯಾಕಂದರೆ ಬಾಡಿಗೆದಾರ ಮತ್ತು ಓನರ್ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಮಂತ್ಲಿ ರೆಂಟ್ ಅಂತ ಕೊಡ್ತಾ ಇರ್ತಾರೆ, ಇಷ್ಟು ಹಣ ಅಂತ ಓನರ್ಗೆ ಬಾಡಿಗೆದಾರ ಕೊಡ್ತಾ ಇರ್ತಾನೆ. ಅವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿರುತ್ತೆ. ಸೊ ಅಡ್ವರ್ಸ್ ಪೊಸಿಷನ್ಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ, ನೆನಪಿರಲಿ. ನಾಲ್ಕನೆಯದಾಗಿ ಸ್ವಾಧೀನಪಡಿಸಿಕೊಂಡ ಆಸ್ತಿಯನ್ನು ಆ ವ್ಯಕ್ತಿಯು ತನ್ನದೇ ಭೂಮಿ ಅನ್ನೋ ರೀತಿ ಉಪಯೋಗಿಸ್ತಾ ಇರಬೇಕು. ನಿರಂತರವಾಗಿ ಅವನೇ ಇರಬೇಕು, ಬೇರೆ ಯಾರಿಗೂ ಕೂಡ ಬಳಸಲಿಕ್ಕೆ ಬಿಟ್ಟಿರಬಾರ್ದು. ನೆಕ್ಸ್ಟು 5ನೆಯದಾಗಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಸ್ವಾಧೀನಪಡಿಸಿಕೊಂಡಿರುವಂತಹ ವ್ಯಕ್ತಿ ನಿರಂತರವಾಗಿ ಸಾಗುವಳಿಯನ್ನು ಮಾಡ್ತಾ ಬರ್ತಾ ಇದ್ದರೆ ಅಲ್ಲಿಯ ವಿಲೇಜ್ ಅಕೌಂಟೆಂಟ್ ಅವರ ವರದಿಯ ಮೇರೆಗೆ ಪಹಣಿ ನಿಜವಾದ ಮಾಲೀಕನ ಹೆಸರಲ್ಲಿ ಇದ್ದರೂ ಕೂಡ ಸಾಗುವಳಿ ಕಾಲಮ್ನಲ್ಲಿ ಸ್ವಾಧೀನಪಡಿಸಿಕೊಂಡವನ ಹೆಸರು ಅಂದರೆ ಸಾಗುವಳಿಯನ್ನು ಯಾರು ಮಾಡ್ತಾ ಇರ್ತಾರೆ ನೋಡಿ ಅವರ ಹೆಸರು ಸಾಗುವಳಿ ಕಾಲಮಲ್ಲಿ ಬರ್ತಾ ಇರುತ್ತೆ. ಅದು ಅಡ್ವರ್ಸ್ ಪೊಸಿಷನನ್ನು ಪ್ರೂವ್ ಮಾಡಲಿಕ್ಕೆ ತುಂಬಾ ವ್ಯಾಲಿಡ್ ಡಾಕ್ಯುಮೆಂಟ್ ಆಗುತ್ತೆ. ಕೊನೆಯದಾಗಿ ಆ ಆಸ್ತಿಗೆ ಕಂದಾಯವನ್ನು ಪಾವತಿ ಮಾಡಿದರೆ ಅಂದರೆ ಪ್ರತಿಕೂಲ ಸ್ವಾಧೀನವನ್ನು ಸ್ಥಾಪಿಸಲು ಭೂಮಿಯ ಮೇಲಿನ ಆಸ್ತಿ ತೆರಿಗೆಯನ್ನು ಪಾವತಿಸಿದರೆ ಅದು ಕೂಡ ಅಡ್ವರ್ಸ್ ಪೊಸಿಷನನ್ನು ಪ್ರೂವ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುವಂಥದ್ದು. ಇವಾಗ ಹೇಳಿರುವಂತಹ ಪಾಯಿಂಟ್ಗಳು ಎಲ್ಲವೂ ಕೂಡ ಇದ್ದರೆ ಅಡ್ವರ್ಸ್ ಪೊಸಿಷನ್ಗೆ ದಾವೆಯನ್ನು ಹೂಡಿ
ಕೋರ್ಟ್ ಮೂಲಕ ನಿಮ್ಮ ಹೆಸರಿಗೆ ಆಸ್ತಿಯನ್ನ ಮಾಡಿಸ್ಕೊಳ್ಬಹುದು. ಲಿಮಿಟೇಷನ್ ಆಕ್ಟ್ 1963 ಪ್ರಕಾರ ಟೈಟಲ್ ಅನ್ನ ಸ್ಥಾಪಿಸ್ಕೊಳ್ಳೋದಕ್ಕೆ 12 ವರ್ಷ ಕಾಲಾವಧಿ ಅಂತ ಇರುತ್ತೆ. 12 ವರ್ಷದ ಒಳಗೆ ಆಸ್ತಿಯ ನಿಜವಾದ ಮಾಲೀಕ ಸ್ವಾಧೀನಪಡಿಸಿಕೊಂಡವರ ವಿರುದ್ಧ ದಾವಿಯನ್ನ ಹೂಡಿದ್ರೆ ನಿಜವಾದ ಮಾಲೀಕನಿಗೆ ಆಸ್ತಿ ಹೋಗುತ್ತೆ. 12 ವರ್ಷಗಳು ಆದಮೇಲೆ ದಾವಿಯನ್ನು ಹೂಡಿದರೆ, ನಾನು ಆವಾಗಲೇ ಹೇಳಿದ್ನಲ್ಲ, ಆ ಎಲ್ಲ ಪಾಯಿಂಟ್ಗಳು ಕೂಡ ನಿಮ್ಮ ಪರವಾಗಿ ಇದ್ದರೆ ನೀವು 12 ವರ್ಷಗಳ ಕಾಲ ನಿರಂತರವಾಗಿ ಸಾಗುವಳಿ ಮಾಡಿರುವಂತಹ ಸಾಕ್ಷಿದಾರರ ಹೇಳಿಕೆ ಇರ್ಬೋದು ಅಥವಾ ದಾಖಲೆಗಳು ಎಲ್ಲವನ್ನ ಒದಗಿಸಿದರೆ ಬೇರೆಯವರ ಆಸ್ತಿ ಆಗಿದ್ರೂ ಕೂಡ 12 ವರ್ಷ ನೀವು ಅನುಭೋಗದಲ್ಲಿ ಇದ್ದೀರಾ ಅನ್ನೋ ಆಧಾರದ ಮೇಲೆ ಭೂಮಿಯನ್ನು 12 ವರ್ಷ ಯಾರು ಇರ್ತಾರೆ ನೋಡಿ ಅವರಿಗೆ ಕೊಡಲಾಗುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ ಅಂತಲ್ಲ, ಯಾವುದೇ ಭೂಮಿ ಆಗಿದ್ರೂ ಕೂಡ ಇದು ಅಪ್ಲೈ ಆಗುತ್ತೆ. ಗೌರ್ಮೆಂಟ್ ಲ್ಯಾಂಡ್ಗೆ ಇದು ಅಪ್ಲೈ ಆಗೋದಿಲ್ಲ. ಓನರ್ ಇರುವಂತಹ ಲ್ಯಾಂಡನ್ನು ನೀವು ಅತಿಕ್ರಮ ಪ್ರವೇಶವನ್ನು ಮಾಡಿ ಅಲ್ಲಿ ಸ್ವಾಧೀನವನ್ನು ಸ್ಥಾಪಿಸಿಕೊಂಡು ಓನರ್ಗೆ ಮತ್ತು ಸಾರ್ವಜನಿಕರಿಗೆ ಗೊತ್ತಿರುವ ಹಾಗೆ ಬಹಿರಂಗವಾಗಿ ಮುಕ್ತವಾಗಿ 12 ವರ್ಷಗಳ ಕಾಲ ನಿರಂತರವಾಗಿ ಇರಬೇಕಾಗತ್ತೆ. ಆಗ ಮಾತ್ರ ನೀವು ಹಕ್ಕನ್ನು ಸ್ಥಾಪಿಸ್ಕೊಳ್ಬಹುದು. ಅದೇ ಸರ್ಕಾರಿ ಭೂಮಿ ಆಗಿದ್ರೆ ಅದರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಲ್ಯಾಂಡ್ ಇರುತ್ತೆ. ಗೋಮಾಳ ಲ್ಯಾಂಡನ್ನು ಸಕ್ರಮ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ, ನೋಡದೇ ಇದ್ದವರು ನೋಡ್ಬೋದು. ಸರ್ಕಾರಿ ಲ್ಯಾಂಡ್ಗಳಲ್ಲಿ ಎಲ್ಲವನ್ನ ಕೂಡ ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದಿಷ್ಟು ಭೂಮಿಗಳಲ್ಲಿ ಮಾತ್ರ 30 ವರ್ಷಗಳ ಕಾಲ ನಿರಂತರವಾಗಿ ಸಾಗುವಳಿಯನ್ನು ಮಾಡ್ತಾ ಬಂದಿದ್ರೆ ಅಥವಾ ಅನುಭೋಗದಲ್ಲಿದ್ದರೆ ಆಗ ನಿಮ್ಮ ಹೆಸರಿಗೆ ಮಾಡಿಸ್ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. 30 ವರ್ಷ ನಿರಂತರವಾಗಿ ಅದೇ ಭೂಮಿಯಲ್ಲಿ ಇರಬೇಕು ಮತ್ತು ಸರ್ಕಾರ ತರುವಂತಹ ಒಂದಿಷ್ಟು ಯೋಜನೆಗಳಲ್ಲಿ ನೀವು ಇರುವ ಭೂಮಿಯ ಕುರಿತು ಅರ್ಜಿಯನ್ನು ತುಂಬುವಂಥದ್ದು ಬಂದಿದ್ರೆ ಅದೆಲ್ಲವನ್ನ ಕೂಡ ಚಾಚು ತಪ್ಪದೆ ಪಾಲಿಸ್ತಾ ಬಂದಿರಬೇಕು. ಸರ್ಕಾರ ಭೂಮಿ ಸಕ್ರಮದ ಕುರಿತು ಯಾವುದೇ ರೀತಿಯ ಫಾರ್ಮ್ಗಳನ್ನು ಬಿಟ್ಟಿದ್ರೆ ಕಾಲಕ್ಕೆ ತುಂಬಿ ಕೊಡ್ತಾ ಇರಬೇಕು. ಆಗ 30 ವರ್ಷಗಳ ಕಾಲ ನೀವು ಇರುವಂಥದ್ದನ್ನು ಪ್ರೂವ್ ಮಾಡಿ ನೀವು ಇರುವಂತಹ ಸರ್ಕಾರಿ ಭೂಮಿಯನ್ನು ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಅದು 30 ವರ್ಷಗಳು ಆದ ಮೇಲೆ. ನೆಕ್ಸ್ಟು ಅಡ್ವರ್ಸ್ ಪೊಸಿಷನ್. ಇದು ಖಾಸಗಿ ಆಸ್ತಿಗೆ 12 ವರ್ಷಗಳ ನಂತರ ಹಕ್ಕು ಸ್ಥಾಪಿಸ್ಕೊಳ್ಬಹುದು. ಲಿಮಿಟೇಷನ್ ಆ್ಯಕ್ಟ್ ಬಗ್ಗೆ ತಿಳಿಸುವಾಗ ಹೇಳಿದ್ದೀನಿ, ಯಾವುದೇ ಓನರ್ ಅವನ ಆಸ್ತಿಯನ್ನು ಬಿಡಿಸ್ಕೊಳ್ಬೇಕು ಅಂದರೆ 12 ವರ್ಷದ ಒಳಗೆ ಬಿಡಿಸ್ಕೊಳ್ಬೇಕಾಗತ್ತೆ. 12 ವರ್ಷ ಮೀರಿದರೆ ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ. ಅಡ್ವರ್ಸ್ ಪೊಸಿಷನ್ ಬಗ್ಗೆ ಎಕ್ಸಾಂಪಲ್ ಸಮೇತ ಹೇಳಬೇಕು ಅಂದರೆ, ಎ ಎನ್ನುವಂಥವನು ಒಂದು ಆಸ್ತಿಗೆ ಓನರ್ ಆಗಿರ್ತಾನೆ. ಆದರೆ ಎನ ಆಸ್ತಿಯಲ್ಲಿ ಬಿ ಎನ್ನುವಂಥವನು ಅತಿಕ್ರಮ ಪ್ರವೇಶವನ್ನು ಮಾಡಿ ಆ ಆಸ್ತಿಯನ್ನು ಅನುಭವಿಸ್ತಾ ಇರ್ತಾನೆ. ಅದು ಎನ ಗಮನಕ್ಕೆ ಬಂದರೂ ಕೂಡ ಅವನು ಏನೂ ಮಾಡೋದಿಲ್ಲ. ಬಿ ಎನ್ನುವಾತ ಬಹಿರಂಗವಾಗಿ ಆಸ್ತಿಯ ಸ್ವಾಧೀನದಲ್ಲಿ ಇರ್ತಾನೆ. ಯಾರ ಅಡೆತಡೆ ಇಲ್ಲದೇನೆ ನಿರಂತರವಾಗಿ ಶಾಂತಿಯುತವಾಗಿ ಸ್ವಾಧೀನದಲ್ಲಿ ಇರ್ತಾನೆ. ಅವನು ಸ್ವಾಧೀನದಲ್ಲಿರೋದು ಅವನ ಅಕ್ಕಪಕ್ಕದವರಿಗೆ, ಸಾರ್ವಜನಿಕರಿಗೆ, ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಬಿನ ಉದ್ದೇಶ ಆ ಆಸ್ತಿಯಲ್ಲಿ ಹಕ್ಕನ್ನು ಸಾಧಿಸೋದು ಆಗಿರುತ್ತೆ. ಆದರೆ ಎ ಎನ್ನುವಂತಹ ಓನರ್ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ಸುಮ್ಮನೆ ಇರ್ತಾನೆ. ಆಗ ಬಿನು 12 ವರ್ಷಗಳ ನಂತರ ತನ್ನ ಹಕ್ಕನ್ನು ಸಾಧಿಸ್ಕೊಳ್ತಾನೆ. ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನ ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟವನ್ನು ಮಾಡ್ತಾನೆ ಇರ್ತಾನೆ. ಅಂದರೆ ತನ್ನ ಆಸ್ತಿಯನ್ನು ಬೇರೆಯವರು ಯಾರೋ ಅತಿಕ್ರಮಿಸಿದಾಗ ಅಥವಾ ಅನುಭವಿಸ್ತಾ ಇದ್ದಾಗ ಅದರ ವಿರುದ್ಧ ಹೋರಾಡಿ ತಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಳೋದು ಆಸ್ತಿಯ ಮಾಲೀಕನ ಕರ್ತವ್ಯ ಆಗಿರುತ್ತೆ. ಆದರೆ ತನ್ನ ಆಸ್ತಿಯನ್ನು ಯಾರೋ ಅತಿಕ್ರಮಿಸಿದಾಗ ಅಥವಾ ಅನುಭವಿಸ್ತಾ ಇದ್ದಾಗ ಅದು ಗೊತ್ತಿದ್ರೂ ಕೂಡ ಸುಮ್ಮನಿದ್ರೆ ಅವರ ಆಸ್ತಿಯ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅಥವಾ ಅವರ ಆಸ್ತಿಯ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಹೋದ್ರೆ ಹೋಗ್ಲಿ ಅಂತ ಬಿಟ್ಟಿದ್ದಾರೆ ಅಂತ ತೀರ್ಮಾನಿಸಿ ಯಾರು 12 ವರ್ಷಗಳ ಕಾಲ ನಿರಂತರ ಸ್ವಾಧೀನದಲ್ಲಿರ್ತಾರೋ ಅವರಿಗೆ ಹಕ್ಕು ಸ್ಥಾಪನೆ ಆಗುತ್ತೆ. ಸೊ ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.